ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮ್ಗೊಳ್ಳೆ ಸಮಯ ಬಂತು ಅಂದರೆ, ರಾಯರ ಕೃಪೆ ನಿಮ್ಮ ಮೇಲಿದೆ ಅಂದರೆ, ರಾಯರು ಯಾವುದೋ ಒಂದು ರೀತಿ ನಿಮಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದು ಯಾವ ರೀತಿ ಅಂದರೆ, ಈಗ ನೀವು ಟಿ ವಿ ಏನಕ್ಕೋ ಅಂತ ನೋಡ್ತೀರ, ಆಗ ರಾಯರು ಪಿಕ್ಚರ್ ಆಗಲಿ ಬರ್ಬೋದು, ಇಲ್ಲ ರಾಯರ ಭಕ್ತಿಗೀತೆಗಳಾಗಲಿ ಬರ್ಬೋದು, ಆ ರೀತಿ. ಮತ್ತು ನೀವೆಲ್ಲ ಹೋಗ್ತಾ ಇರ್ತೀರ ಹೊರಗಡೆ, ಆವಾಗ ರಾಯರ ಫೋಟೋ ಕಾಣೋದಾಗಲಿ, ಇಲ್ಲ ರಾಯರ ಮಂತ್ರ ಕಿವಿಗೆ ಬೀಳೋದಾಗಲಿ, ಇಲ್ಲ ಅಂದರೆ ಯಾರೋ ತಾನಾಗೇ ಬಂದು ರಾಯರ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಾಗಲಿ. ನಿಮ್ಗೆ ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಸಿಕ್ಕಿದೆ ಅಂದರೆ, ಈಗ ನಮ್ಮ ವೀಡಿಯೋ ಸಿಕ್ಕಿದೆಯಲ್ಲ, ಆ ರೀತಿ ರಾಯರ ಕೃಪೆ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ. ರಾಯರು ಜಗದ್ಗುರು, ಕಲಿಯುಗದ ಕಾಮಧೇನು. ಒಂದು ವ್ಯಕ್ತಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ಆ ಕೆಲಸ ಆಗಲ್ಲ, ಯಾಕಂದರೆ ಗುರುಬಲ ಇರಲ್ಲ. ನಿಮಗೆ ಗುರುಬಲ ಸಿಗಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ಕೃಪೆ ನಿಮಗೆ ಸಿಗಬೇಕು. ಅಂತ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಎಷ್ಟೋ ಜನಗಳ ಕೈಯಲ್ಲಿ ಆಗೋದೇ ಇಲ್ಲ. ತುಂಬ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಆದರೆ ಮಂತ್ರಾಲಯಕ್ಕೆ ಹೋಗೋದಕ್ಕಾಗಿರಲ್ಲ. ನಿಮ್ಮ ಜೀವನದಲ್ಲಿ ಕಷ್ಟ ಕಳೆಯೋ ಸಮಯ ಬಂದಿದೆ ಅಂದರೆ ರಾಯರೇ ನಿಮ್ಮನ್ನು ಕರೆಸ್ಕೊಳ್ತಾರೆ. ಅಲ್ಲೋಗಿ ಬಂದವ್ರಿಗೆ ನಾನು ಹೇಳೋ ಮಾತು ಸತ್ಯ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವೇನೇ ಕೆಲಸ ಮಾಡೋಕ್ಕೋದ್ರೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಾವೊಂದು ಗುರಿ ಇಟ್ಕೊಂಡು ಈ ಕೆಲಸ ಆಗಬೇಕು ಅಂದ್ಬಿಟ್ಟು ರಾಯರ ಹತ್ರ ಹೋಗಬೇಕು. ಆಗ ರಾಯರು ಭಕ್ತಿಗೆ ಮೆಚ್ಚಿ ಗುರುವಾಗಿ ನಮ್ಮ ಹಿಂದೆ ಬರ್ತಾರೆ. ನಮ್ಮ ಗುರಿ ತಲುಪೋದಕ್ಕೆ ರಾಯರು ನಮ್ಮ ಬೆನ್ನಿಂದೆ ನಿಂತು ಗುರಿ ತಲುಪಿಸ್ತಾರೆ. ನಾನು ಹೇಳಿದ್ದು ನಿಮ್ಗೆ ಏನು ಅರ್ಥ ಆಯಿತು? ನೀವು ಮಂತ್ರಾಲಯಕ್ಕೆ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೋದರೆ ಪ್ರಯೋಜನ ಇಲ್ಲ. ಹೋಗಿ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಆಸ್ತಿ ಬೇಕು, ಐಶ್ವರ್ಯ ಬೇಕು, ದುಡ್ಡು ಬೇಕು ಅಂತ ಕೇಳ್ತಾರೆ. ಪ್ರತಿಯೊಬ್ಬರು ಮಾಡೋದು ದೊಡ್ಡ ತಪ್ಪು ಅದು. ಯಾರೇ ಹೋದರೂ ಅಲ್ಲಿ ಹೋಗಿ ಒಂದು ಗುರಿ ಇಟ್ಕೊಂಡು ಈ ಗುರಿಗೆ ಸಹಾಯ ಮಾಡು ಅಂತ ರಾಯರನ್ನ ಕೇಳ್ಕೊಳ್ಳಿ. ಈ ಗುರಿ ತಲುಪೋದಕ್ಕೆ ನನಗೆ ಗುರುವಾಗಿ ನನ್ನ ಬೆನ್ನಿಂದೆ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ಳಿ. ಆಗ ನೀವು ಆ ಗುರಿ ತಲುಪ್ತೀರ. ಆಗ ತಾನಾಗೇ ನಿಮಗೆ ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ಒಳ್ಳೆಯ ಯಶಸ್ಸು ಸಿಗತ್ತೆ, ಹಣ, ಐಶ್ವರ್ಯ, ಆಯುಷು, ಆರೋಗ್ಯ. ಜೊತೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿನೂ ಕೊಡ್ತಾನೆ ರಾಯರು. ಎಷ್ಟೋ ಜನದ ಹತ್ರ ದುಡ್ಡಿದೆ, ದುಡ್ಡು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಒಂದು ತಪ್ಪು ದಾರಿಗೆ ಹೋಗಿ ಸುಲಭವಾಗಿ ದುಡ್ಡು ಮಾಡ್ತಾರೆ, ಅವ್ರ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ಯಾರೇ ಆದರೂ ಕಷ್ಟಪಟ್ಟು ದುಡ್ಡು ಮಾಡಿದ್ರೆ ಆ ದುಡ್ಡಿನ ಬೆಲೆ ಗೊತ್ತಾಗತ್ತೆ. ದುಡ್ಡನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆಗ ಆ ದುಡ್ಡು ನೆಮ್ಮದಿನ ಏನೂ ಮಾಡೋಕ್ಕಾಗಲ್ಲ. ಆದರೆ ನೀವು ಒಳ್ಳೆಯ ರೀತಿಯಲ್ಲಿ ದುಡ್ಡು ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳಿದ್ದು, ನೀವೊಂದು ಒಳ್ಳೆಯ ಗುರಿ ಇಟ್ಕೊಂಡೋಗಿ ರಾಯರನ್ನ ಕೇಳಿ. ರಾಯರು ಗುರುವಾಗಿ ನಿಮಗೆ ಆ ಗುರಿನ ತಲುಪಿಸ್ತಾರೆ. ಇವಾಗ ನಮ್ಗೆ ಏನೇ ಕಷ್ಟ ಬಂದರೂ ನಾವೊಂದು ಜ್ಯೋತಿಷ್ಯ ಹತ್ರ ಹೋಗಿ ಏನು ಅಂತ ಕೇಳ್ತೀವಿ, ಆದರೆ ಅವ್ರು ಹೇಳೋದೇನು, ನಿಮಗೆ ಗುರುಬಲ ಇರಬೇಕು, ಗುರುಬಲ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಆ ಗುರುಬಲ ಕೊಡೋದು ಯಾರು? ಗುರುಗಳು. ಗುರು ಸಾರ್ವಭೌಮ ಆಗಿರೋ ಗುರು ರಾಯರು. ನೀವು ಮಂತ್ರಾಲಯಕ್ಕೆ ಹೋದರೆ ಆ ಗುರುಬಲ ನಿಮಗೆ ಸಿಗತ್ತೆ. ರಾಯರು ಯಾವತ್ತೇ ಆಗಲಿ ಜಾತಿ, ಧರ್ಮ, ಭೇದ ಭಾವ ಯಾವುದೂ ನೋಡಲ್ಲ. ಅವ್ರು ಕೇಳೋದೊಂದೇ ಭಕ್ತಿ, ಮತ್ತು ನಾವೇನು ಕೇಳ್ತಾ ಇದ್ದೀವಿ ಅನ್ನೋದು ಮುಖ್ಯ. ರಾಯರು ಅಲ್ಲಿ 700 ವರ್ಷ ಇರ್ತಾರೆ. ಅವ್ರು ಮಾಡಿರೋ ಪುಣ್ಯ ಆಕಾಶಕ್ಕೂ ಎತ್ತರಕ್ಕಿದೆ. ಅವ್ರು ಮಾಡ್ತಾ ಇರೋದು ಏನಂದರೆ, ರಾಯರು ಅವ್ರು ಮಾಡಿರೋ ಪುಣ್ಯ ಅಲ್ಲೋಗೋ ಭಕ್ತಾದಿಗಳಿಗೆಲ್ಲ ಹಂಚ್ತಾರೆ. ಅಲ್ಲಿ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಮೊದಲನೇ ಸಲ ಹೋಗೋರೆಲ್ಲ ರಾಯರ ನಂಬಿಕೆ ಇಟ್ಟು ಹೋಗ್ತಾರೆ. ಮತ್ತೆ ಹೋಗೋರು ಅವರ ಜೀವನದಲ್ಲಿ ರಾಯರು ಬದಲಾವಣೆ ತಂದಿರ್ತಾರೆ. ಆಗ ಭಕ್ತಿಯಿಂದ ರಾಯರ ಹತ್ರ ಹೋಗ್ತಾರೆ. ನೀವು ಮಂತ್ರಾಲಯದಲ್ಲಿ ಕಾಲಿಡ್ತಿದ್ದೀರ ಅಂದರೆ ಪ್ರತಿಯೊಬ್ಬರು ಮಾಡಿರೋ ಪಾಪಗಳೆಲ್ಲ ಅಲ್ಲಿ ಪರಿಹಾರ ಆಗತ್ತೆ. ಯಾಕಂದರೆ ಅಲ್ಲಿ ಇಡೋ ಹೆಜ್ಜೆ ಪ್ರತಿಯೊಬ್ಬರದೂ ರಾಯರು ಓಡಾಡಿರೋ ಸ್ಥಳ ಅದು. ಅಂಥ ಜಾಗಕ್ಕೆ ನಾವು ಹೋಗ್ತಿದ್ದೀವಂದರೆ ನಾವೆಷ್ಟು ಪುಣ್ಯ ಮಾಡಿರಲ್ಲ. ಮತ್ತು ಅಲ್ಲಿ ಮಹಾಲಕ್ಷ್ಮಿ ತಾಯಿ ಮಂಚಾಲಮ್ಮ ಆಗಿ ಆ ಜಾಗದಲ್ಲಿ ನೆಲೆಸಿದ್ದಾರೆ. ರಾಯರಿಗೆ ಸ್ಥಳ ಕೊಟ್ಟಿದೆ ಮಂಚಾಲಮ್ಮ. ಮತ್ತು ನಿಮಗಲ್ಲಿ ಮಹಾಲಕ್ಷ್ಮಿ ಕೃಪೆನೂ ಸಿಗತ್ತೆ. ಅಲ್ಲಿ ಗುರುಬಲ ಮತ್ತು ಮಹಾಲಕ್ಷ್ಮಿ ಕೃಪೆ ಎರಡೂ ಸಿಗತ್ತೆ ಅನ್ನೋದು ಅಂದರೆ ಸಾಮಾನ್ಯನಾ? ನಮ್ಮ ಜೀವನದಲ್ಲಿ ಅವರಿಬ್ಬರು ಕೃಪೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಎಲ್ಲ ಕಡೆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದೇವ್ರನ್ನ ಕರೆಸ್ಕೊಳ್ತಾರೆ. ಆದರೆ ಮಂತ್ರಾಲಯಲ್ಲಿ ಆ ದೇವರೇ ಬಂದು ಅಲ್ಲಿ ಕೂತ್ಕೊಂಡು ಪ್ರತಿಷ್ಠಾಪನೆ ಆಗಿರೋದು. ಗುರುಗಳು ರಾಯರು ಮೊದಲೇ ಭಕ್ತ ಪ್ರಹ್ಲಾದ ಆಗಿ ಯಾಗ ಮಾಡಿರೋ ಸ್ಥಳ, ಆ ಸ್ಥಳನ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ರಾಯರು ಬೃಂದಾವನ ಕಟ್ಟಿರೋ ಆ ಕಲ್ಲು, ಅದು ರಾಯರೇ ಆಯ್ಕೆ ಮಾಡ್ಕೊಳ್ಳೋದು.
ಆ ಕಲ್ಲು ಏನು ಅಂದರೆ ರಾಮರು ವನವಾಸ ಬಂದಾಗ ಸುಸ್ತಾಗಿ ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡೆದಿರೋ ಕಲ್ಲದು. ಶ್ರೀರಾಮಚಂದ್ರಗೆ ಸಹಾಯ ಮಾಡಿರೋ ಕಲ್ಲದು. ಆದರೆ ಆ ಶ್ರೀರಾಮಚಂದ್ರಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡ್ತು. ಆ ಕಲ್ಲು ಎಂಥ ಪುಣ್ಯ ಮಾಡಿದೆ ಅಂದರೆ ಜೀವನ ಪೂರ್ತಿ ಆ ಕಲ್ಲು ಪೂಜೆ ಪಡೀತಾ ಇದೆ, ದೇವರ ಸ್ಥಾನ ಪಡೆದಿದೆ. ವಿಷ್ಣು ರೂಪ ಆಗಿರೋ ರಾಮರು, ಗುರುಗಳಾಗಿರೋ ಗುರುರಾಯರು, ಮಂಚಾಲಮ್ಮ ಆಗಿ ಮಹಾಲಕ್ಷ್ಮಿ ತಾಯಿ, ಮತ್ತು ಮೂಲ ರಾಮ, ಮತ್ತು ಪ್ರಹ್ಲಾದ ಮಾಡಿರೋ ಮಹಾಯಜ್ಞ, ಪಂಚಮುಖಿ ರೂಪ ತಾಳಿರೋ ಆಂಜನೇಯ ಸ್ವಾಮಿ ಎಲ್ಲ ಒಟ್ಟಾಗಿ ನೆಲೆಸಿರೋ ಸ್ಥಳನೇ ಮಂತ್ರಾಲಯ. ರಾಯರು ಇರಬೇಕಾದ್ರೆ ಎಷ್ಟೋ ಪವಾಡಗಳು ಮಾಡ್ಕೊಂಬಂದರು. ರಾಯರೇನು ಅಂದ್ಬಿಟ್ಟು ಅಲ್ಲಿರೋ ಜನಕ್ಕೆ ಕಣ್ಣು ಮುಂದೆ ಆಗಲೇ ನೋಡಿಸ್ಕೊಟ್ರು. ಒಂದು ದೇವಸ್ಥಾನ ಆ ರೀತಿ ಹೆಸರು ಮಾಡಿ ಅಷ್ಟು ಭಕ್ತಾದಿಗಳ ಕಡೆಯಿಂದ ಪೂಜೆ ಆಗ್ತಿದೆ ಅಂದರೆ ಅದೇ ಗುರುರಾಯರ ಮಹಿಮೆ. ನೀವೆಷ್ಟೋ ಜನ ಭಕ್ತಿಯಿಂದ ರಾಯರ ಹತ್ರ ಹೋದರೆ ನಿಮಗೆ ಗೊತ್ತಿಲ್ಲದೆ ಅಲ್ಲಿ ಕಣ್ಣೀರು ಬರುತ್ತೆ, ನಿಮಗೊಂದು ನಂಬಿಕೆ ಬರುತ್ತೆ, ನಿಮಗೊಂದು ಶಕ್ತಿ ಬರುತ್ತೆ. ಅಲ್ಲಿಗೆ ಹೋಗಿರೋ ತುಂಬ ಜನಕ್ಕೆ ಆ ಅನುಭವ ಆಗಿರುತ್ತೆ. ಏನು ಇಲ್ಲದೆ ಹೋಗಿರೋ ತುಂಬ ಜನ ಏನೇನು ಸಂಪಾದನೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಆ ಕಲ್ಪನೆಯೂ ಇರಲಿಲ್ಲ ನಾವು ಈ ರೀತಿ ಆಗ್ತೀವಿ ಅಂತ. ಆದರೆ ಅದನ್ನು ರಾಯರು ಮಾಡಿಕೊಟ್ಟಿದ್ದಾರೆ. ನೀವು ಭಕ್ತಿಯಿಂದ ಅಲ್ಲಿ ಮಂತ್ರಾಲಯಕ್ಕೆ ಹೋದರೆ ರಾಯರು ಯಾವುದೋ ಒಂದು ರೀತಿ ಅಲ್ಲೇ ನಮಗೆ ಸೂಚನೆ ಕೊಡ್ತಾರೆ. ನಮಗೆ ಗೊತ್ತಾಗ್ಬಿಡತ್ತೆ ನಮ್ಮ ಜೀವನ ಬದಲಾಗುತ್ತೆ, ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತ. ಮತ್ತು ನಿಮ್ಗೆ ಯಾವುದಾದ್ರೂ ಒಂದು ಕೆಲಸ ಆಗಿರಲ್ಲ, ಅದು ಅರ್ಧದಲ್ಲೇ ನಿಂತೋಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಒಂದು ಕೆಲಸ ಆಗಬೇಕಾಗಿರತ್ತೆ, ಅದೂ ಆಗಿರಲ್ಲ. ನೀವು ಮಂತ್ರಾಲಯಕ್ಕೆ ಹೋಗಿ ಬಂದು 1 ತಿಂಗಳೊಳಗಡೆ ನಿಮ್ಗೆ ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಕೆಲಸ, ಅರ್ಧಕ್ಕೆ ನಿಂತೋಗಿರೋ ಕೆಲಸ ನೀವು ಮಂತ್ರಾಲಯಕ್ಕೆ ಹೋಗಿ ಬಂದು 1 ತಿಂಗಳಲ್ಲೇ ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ಬಂದಿರೋರಿಗೆ ಇದು ಎಷ್ಟೋ ಜನಕ್ಕೆ ಗೊತ್ತಿರತ್ತೆ. ಅವರೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ, ಗುರು ರಾಘವೇಂದ್ರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿ ರಾಯರದು ಅದ್ಭುತ ವಿಷಯಗಳೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದ್ರ ಜೊತೆ ಒಳ್ಳೊಳ್ಳೆ ಮಾಹಿತಿ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ರಾಯರ ಭಕ್ತರಿಗೆ ಈ ವಿಡಿಯೋ ಶೇರ್ ಮಾಡಿ.